ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ, ನಾವು ಸಹ ಚೆನ್ನಾಗಿದ್ದೀನಿ. ಬನ್ನಿ, ಈಗ ಕೆಲಸಕ್ಕೆ ಹೋಗಿ ಬಂದೆ. ಬೆಳಗ್ಗೆ ಫುಲ್ಲು ಮಳೆ ಆಯಿತು. ಈಗ ನೋಡಿದ್ರಿ ಇಷ್ಟು ಬಿಸಿಲು ಬಿದ್ದಿದೆ. ಇವತ್ತು ಧನುಷ, ನಾನು, ಶ್ರೇಯ 3 ಜನ ಹೋಗಿದ್ದೀವಿ. ತುಂಬ ಇತ್ತು ಕೆಲಸ, ಬೇಗ ಹೋಗಿದ್ದೀವಿ. 10:30 11 ಗಂಟೆ ಆಗ್ತಾ ಬಂತು. ಮನೆಗೆ ಬಂದು ನೋಡಿ, ಇನ್ನು ಬಟ್ಟೆಗಳನ್ನು ತೊಳೆದು ಹಾಕಬೇಕು. ಹಾಗೆ ತಿಂಡಿ ಏನೂ ಮಾಡಿಲ್ಲ, ತಿಂಡಿ ಮಾಡಬೇಕು ನೋಡಿ. ಈಗ ಇವರು ಕೂಡ ಒಳಗಡೆ ಹೋದರು. ಇವತ್ತು ತರಕಾರಿ ಕಿಟಕಿ ಓಪನ್ ಮಾಡಿರಿ, ಅದನ್ನು ಕಿಟಕಿ ಓಪನ್ ಮಾಡಿ ನೋಡಿ. ಯಜಮಾನ್ರು ತರಕಾರಿ ತಂದು ಇಟ್ಟು ಹೋಗಿದ್ದಾರೆ, ಹರಡಿ ಹೋಗಿದ್ದಾರೆ ನೋಡಿ. ಏನೇನು ತಂದಿದ್ದಾರೆ ಅಂದರೆ ಕ್ಯಾಬೇಜು, ಬೀನ್ಸು, ಟೊಮೆಟೊ, ಕ್ಯಾರೆಟು, ದಪ್ಪ ಮೆಣಸು, ಬೀಟ್ರೂಟು, ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ, ಸಬ್ಬಸಿಗೆ ಸೊಪ್ಪು, ಪುದೀನ, ಪಾಲಕ್ಕು, ಮಾವಿನ ಹಣ್ಣು, ಇದು ಯಾವ್ಯಾವುದೋ ಹಣ್ಣು ತಂದಿದ್ದಾರೆ. ಫಸ್ಟ್ ಟೈಮ್ ತಂದಿದ್ದಾರೆ, ನನಗೆ ಗೊತ್ತಿಲ್ಲ. ಇದು ನೋಡಿ, ಇದು ತುಂಬಾ ಈಗ ಫೇಮಸ್ ಆಗಿದೆ. ಇದು ಹಣ್ಣು ಯಾವುದು ಅಂಥೇಳಿ ನನಗೆ ಮಾತ್ರ ಗೊತ್ತಿಲ್ಲ. ಇದು ಲಿಚ್ಚಿ ನನ್ನ ಫೇವ್ರೆಟ್. ಹಾಗೆ ಸ್ವಲ್ಪ ಆ್ಯಪಲ್ಲು, ಇದು ಒಂದು ನೀರು ಆ್ಯಪಲ್ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ ಯಾವ್ದು ಹಣ್ಣು ಅಂಥೇಳಿ. ಮಾವಿನ ಹಣ್ಣು ಸ್ವಲ್ಪ ತೊಗೊಂಡು ಬಂದಿದ್ದಾರೆ ನೋಡಿ. ಇದೆಲ್ಲ ಈಗ ಕ್ಲೀನ್ ಮಾಡಿ ಎತ್ತಿ ಇಟ್ಕೋಬೇಕು ನೋಡಿ. ತೊಗೊಂಡು ಬಂದಿದ್ದಾರೆ ಯಜಮಾನ್ರು. ಪೇಪರ್ ಇವತ್ತಿಂದ ಅಂತ ಮಗ ಪೇಪರ್ ಕೂಡ ತಂದಿದ್ದಾರೆ ನೋಡಿ, ಮಗಗೆ ಓದಲಿಕ್ಕೆ. ಇವತ್ತು ರಜೆ ಇದೆ, ಮನೇಲಿ ಇರ್ತಾನಂತ ಹೇಳಿ. ಈಗ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು ನೋಡಿ. ನಾನು ಎತ್ತಿಟ್ಕೊಂಡು ಸ್ವಲ್ಪ ರೊಟ್ಟಿ ಮಾಡ್ತೇನೆ ಇವತ್ತು. ನಾಳೆ ರೊಟ್ಟಿ ಮಾಡೋದಿಲ್ಲ, ಹೀರೆಕಾಯಿ ಉಂಟು, ರೊಟ್ಟಿ ಮಾಡ್ತೇನೆ. ಹೀರೆಕಾಯಿ ಹಾಳಾಗುತ್ತೆ ಇಲ್ಲಾಂದರೆ, ಅದಕ್ಕಾಗಿ ರೊಟ್ಟಿ ಮಾಡ್ತೀನಿ. ಪಟ್ ಪಟ್ ಅಂತೇಳಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋದ್ಲು ಶ್ರೇಯ. ನಾನೀಗ ಸ್ವಲ್ಪ ಉಪ್ಪಿಟ್ಟು ಮಾಡ್ತೇನೆ, ಅಥವಾ ನೋಡ್ತೇನೆ ತರಕಾರಿ ಏನಾದ್ರು ಹೊಳ್ಕೊಂಡು ರೊಟ್ಟಿನೇ ಮಾಡಿಬಿಡ್ತೇನೆ ಊಟಕ್ಕೆ. ಇಲ್ಲಾಂದರೆ ಪಟ ಪಟ ಅಂಥೇಳಿ. ಏನು ಮಾಡ್ತಿದ್ದೆ ಅಕ್ಕ? ಉಪ್ಪಿಟ್ಟು ಮಾಡ್ತಿದ್ದೆ. ನಾ ವಿಡಿಯೋ ಮಾಡ್ತಿದ್ದೆ. ವಿಡಿಯೋ ಅಮ್ಮ, ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕಾ? ಹೌದು, ತಗೋ, ಇಲ್ಲೇ ಇದೆ. ಗ್ಯಾಸ್ ಫಾಸ್ಟ್ ಸ್ಲೋನಾ? ಸ್ಲೋ. ಮುಖಕ್ಕೆಲ್ಲ ಸಿಡಿತದ. ಯಾವುದೇ ಉಪ್ಪಿಟ್ಟು ಮಾಡಲಿ ಏನೇ ಮಾಡಲಿ ಸ್ಲೋ ಮಾಡಬೇಕು. ಕೊತ್ತಂಬರಿ ಬೇಗ ಮಾಡ. ಎಂತ ಬೇಗ ಮಾಡ? ಉಪ್ಪಿಟ್ಟು ನನ್ನ ಹತ್ರ ರೋಬೋಟ್ ಅಲ್ಲ ಮಾಡಿ, ನಾನು ಬೇಗ ಮಾಡಲಿಕ್ಕೆ. ಮಾಡ ಬೇಗ, ಬೇಡ ಅದು ಕುದಿಬೇಕಲ್ಲ ಇನ್ನು. ನೀರೆಲ್ಲ ಖಾಲಿ ಆಯ್ತಲ್ಲ ಮತ್ತೆ? ನೀರು ಖಾಲಿ ಐತಿ. ಹೌದು, ಮುಚ್ಚು. ಶಮಿ ಜಾಸ್ತಿ ಆಗಿದೆ ನೋಡ್ಬಾ, ಬೇಕಿದ್ರೆ ಅಷ್ಟು ಸಾಕಿದಲ್ಲ? ಅಷ್ಟು ಆಗಿದೆ, ಅಮ್ಮನೂ ಅಷ್ಟು ನೋಡಿ ಮಾಡಬೇಕು. ಈಗ ಅದಕ್ಕೆ ವಾಪಸ್ ನೀರು ಹಾಕ್ಬೇಕಾ? ಬೇಡ ಹಾಕ್ಬೇಡ. ಹಸಿ ನೀರು ಹಾಕ್ಬಾರ್ದು ನಮ್ಮ ಮೇಲ್ಗಡೆ. ಅಟ್ಟು ಹಾಕ್ಬೇಡ. ಶಮಿ ಅಟ್ಟು ಹಾಕಿದೇನಾ? ಹಾಂ, ಸ್ಲೋ ಉರಿ ಕುದಿಸ್. ಸ್ಲೋ ಉರಿನೇ, ನೀರಿಲ್ಲ ಚೂಸ. ನೋಡಿ, ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿದ್ಲು ಶ್ರೇಯ ಮಾಡ್ಯಾಳ ಇವತ್ತು. ನಾನು ಇಲ್ಲಿ ತರಕಾರಿ ಎಲ್ಲ ಹರಡ್ಕೊಂಡು ಕೂತಿದ್ದೀನಿ. ತರಕಾರಿ ಕ್ಲೀನ್ ಮಾಡ್ತೀನಿ. ಅಲ್ಲಿ ಧನುಷ್ ತಿಂಡಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಶ್ರೇಯ. ಉಪ್ಪಿಟ್ಟು ಮಸ್ತಾಗಿದೆ. ನಾನು ಹೇಗೆ ಮಾಡ್ತೀನಿ ಅದೇ ಥರ ಬಂದಿದೆ. ತಿಂಡಿ ಮಾಡಿ ತರಕಾರಿ ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ. ಇಲ್ಲಿ ತೊಳೆದು ಹಾಕ್ಬೇಕು ತೊಗೊಂಬಾದ್ನಿ. ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿಂದೇವು ಸ್ನೇಹಿತರೆ. ಮುಂಜಾನೆ ತಿಂಡಿ ಬಂದು 11:30 ಆಗಿದೆ. ಈಗ ರೊಟ್ಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ರೊಟ್ಟಿ ಇದ್ದೀನಿ ತೊಳೆಕಿಳು. ಈಗ ಇಲ್ಲಿ ನಾನು ಮಾಡ್ತಿರೋದು ಬಂದೀಗ ಹೀರೆಕಾಯಿ ಪದಾರ್ಥ. ಯಜಮಾನ್ರು ತಂದಿದ್ರಲ್ಲ, ಸುಮ್ಮನೆ ಮತ್ತು ಇದಾಗುತ್ತೆ. ಒಂದು ಹೀರೆಕಾಯಿ ಪದಾರ್ಥ ಮಾಡಿಬಿಡ್ತೀನಿ.
ಕೈಯಲ್ಲಿ ಫೋನ್ ಹಿಡ್ಕೊಂಡು ಏನೇನು ಮಾಡಿದ್ರೆ ಅದು ಹೇಗೆ ಆಗುತ್ತೆ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಚೆನ್ನಾಗಿ. ಇದನ್ನು ತುಂಬ ತುಂಬ ಚೆನ್ನಾಗಿದೆ ಮತ್ತು ಹೀರೆಕಾಯಿ. ಇನ್ನೊಂದು ಇಟ್ಟಿದ್ದೇನೆ, 2 ಸಣ್ಣ ಸಣ್ಣದು ಮಾಡಿದ್ದೀನಿ. ಇನ್ನೊಂದು ಇಟ್ಟಿದ್ದೀನಿ ಸ್ನೇಹಿತರೆ. ಇದು ಹುರ್ಕೋತನ ನಾನೀಗ ಬೇರೆ ಕೆಲಸಗಳನ್ನು ಮಾಡ್ಕೋತೀನಿ. ಹುರಿದು ಪದಾರ್ಥ ಮಾಡೋದು. ಮೊಬೈಲಿಗೆ ಚಾರ್ಜ್ ಒಂದು ನಿಲ್ತಾ ಇಲ್ಲ, ಚಾರ್ಜ್ ಹಾಕೋದು ವಿಡಿಯೋ ಮಾಡೋದು ಬರೀ ಇದಾಗುತ್ತೆ. ಇದನ್ನ ಚೆನ್ನಾಗಿ ಹುರಿದು ಪದಾರ್ಥ ಮಾಡ್ಕೊಂಡ್ಬಿಟ್ಟು ಹೀರೆಕಾಯಿ ಪಲ್ಯ ಮಾಡಿದ್ದೆ ಸ್ನೇಹಿತರೆ. ಮಾಡಿ ಈಗ ರೊಟ್ಟಿನ ಹಾಕಿ ನೋಡಿ. ಈಗ ಲಾಸ್ಟ್ ರೊಟ್ಟಿ ಬೇಯ್ತಾ ಇದೆ. ಇನ್ನು ಊಟ ಆಟ ಮಾಡ್ತೀವಿ. ಸಂಜಿಕ ಅಣ್ಣದು ಮಾಡಿದ್ರೆ ಆಯ್ತು ಬಿಸಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ. ಹೊಡೆಯಿತು ರೊಟ್ಟಿ ಅಂತೂ ಮಸ್ತ್ ಮಸ್ತ್ ರೊಟ್ಟಿಗೆ ಸ್ನೇಹಿತರೆ. ಈಗ ಹೀರೆಕಾಯಿ ಪಲ್ಯ ಇಲ್ಲಿ ಬಿಡಿ ತೋರಿಸ್. ಈಗ ಊಟ ಮಾಡ್ತೀನಿ. ಇದನ್ನ ಗ್ಯಾಸ್ ಕಟ್ಟಿ ಊಟ ಆದ ನಂತರ ಒರ್ಸ್ಕೊತೀವಿ. ಸಾಕಾಯ್ತು. ಮಳೆ ಅಂತೂ ಬಂತು. ಎಲ್ಲ ವಾಪಸ್ ಬಟ್ಟೆ ಎಲ್ಲ ತೆಗೆದು ಮತ್ತೆ ಬಿಸಿಲು ಬಿದ್ದಿದೆ ಫುಲ್ಲು. ನೋಡಿ ಎಷ್ಟು ಹಿಟ್ಟು ಆ ಡಬ್ಬಿಗೆ ಹಾಕ್ಬೇಕು ಅಷ್ಟೇ. ಆಮೇಲೆ ಗ್ಯಾಸ್ ಕಟ್ಟಿ ಹಸಿ ಮಾಡ್ಕೋಬೇಕು. ಈಗ ಲಾಸ್ಟ್ ರೊಟ್ಟಿ ನೋಡಿ ಎಷ್ಟು ಈಜಿಯಾಗಿ ಬರ್ತಾವೆ ಸ್ನೇಹಿತರೆ. ಕೈ ತೊಳ್ಕೊಂಡ್ಬಿಡ್ತೀನಿ ಅಷ್ಟೇ. ಏನ್ರಿ ಸರ್ ಅವ್ರೆ ರೊಟ್ಟಿ ಬೇಯಿಸ್ರದ್ ನಂದು ಇದು ಎದ್ದೇಳ್ತಾನೆ ಇಲ್ಲ. ಇನ್ನ ಬೇದಿಲ್ಲ, ತೆಗಿಬೇಡಿ. ಈಗ ತೆಗ್ದೆ. ಇನ್ನ ಬೇದಿಲ್ಲ ತಂಗಿ. ಅದು ಹೊತ್ತೈತೆ. ತಿರ್ಗಿಸಿ ಹಾಕಿ. ಈ ಕಡೆ ತಿರ್ಗಿಸಿ ಹಾಕಿದೆ. ತೆಗಿ ತಿರ್ಗಿಸಿ. ಈ ಕಡೆ ಬೇದಿಲ್ಲಮ್ಮ, ರೊಟ್ಟಿ ಹೊತ್ತೈತೆ ನೋಡಿ. ಅದು ಬೇದಿಲ್ಲ ಆ ಕಡೆಗೆ. ಬೇಯ್ದೇ ಇದ್ರೆ ರೊಟ್ಟಿ ಹೊತ್ತೈತೆ. ಅದು ನೀಟಾಗಿ ಚಂದ ಮಾಡಿ ಬೇಯ್ಬೇಕದ. ಬಳೆ ಎಲ್ಲ ಇವಾಗ ಹಾಕೊಳ್ಳೋ. ನಮ್ಮ ಮುಖದ ಮೇಲೆ ನೀರು ಬಚ್ತಾ ಉಂಟು. ಆ ಥರ ಇವು ಈದಕ್ಕ ಬಳಿ ಪಟ್ ರೊಟ್ಟಿ ಬಡಿತೀವಲ್ಲ. ಇಲ್ಲೊಂದು ಶಾಲೆ ಇಟ್ಕೊಂಡಿರ್ತೀನಿ. ಮುಖ ಒರೆಸ್ಕೊಳಿಕ್ಕೆ ಶ್ರೇಯ ಅಂದ್ರೆ ಕಡತ್ತಾರೆ. ತುಂಬ ದೊಡ್ಡದು ನನಗೆ ಹೊಸತೈತೆ ಅದು. ಅದಕ್ಕೆ ತಂದಾನೆ ಅಪ್ಪ ತೋರ್ಸಕ್ಕೆ ನಿನಗೆ. ನಿಲ್ ರೊಟ್ಟಿ ನೋಡಲ್ಲಿ ಹಸಿ ತೆಗೆದಲ್ಲ ಹೆಂಗೆ ಹೋಯ್ತು ನೋಡೋದು. ಇಲ್ಲಿ ನೋಡ ಡಿಫ್ರೆಂಟ್ ನಿನಗೆ ತೋರಿಸ್ತೀನಿ. ಈ ರೊಟ್ಟಿ ನೋಡಿ, ಈ ರೊಟ್ಟಿ ನೋಡಿ. ಆಯ್ತಮ್ಮ. ಇಲ್ಲ ನೋಡಿ ರೊಟ್ಟಿ ಹೆಂಗೆ ಹೋಯ್ತದೆ ಈ ರೊಟ್ಟಿ ನೋಡಿ. ಅದಕ್ಕೆ ಹೇಳಿದ್ದು ಆ ಥರ ಮಾಡಬಾರ್ದು ಅಂತ. ಬನ್ನಿ ಸ್ನೇಹಿತರೆ, ಈಗ ರೊಟ್ಟಿ ರೆಡಿ ಆಗಿದೆ. ಊಟ ಮಾಡ್ತೇವೆ. ಮೇಡಮ್ ಅವ್ರು ಇಲ್ಲಿದ್ದಾರೆ. ಬಿಸಿ ನೀರು ತೊಗೊಂಬ. ನೋಡಿ ಇಲ್ಲಿ ಊಟಕ್ಕಂತೂ ರೆಡಿ ಆಗಿದೆ. ಇದು ನಿನ್ನೆದು ರೊಟ್ಟಿ. ಇಲ್ಲಿ ಹೀರೆಕಾಯಿ ಪದಾರ್ಥ ರೆಡಿ ಇದೆ. ಇಲ್ಲಿ ಇದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಮುಳ್ಸಂತೆ. ಊಟ ಮಾಡ್ತೇವೆ ಸ್ನೇಹಿತರೆ. ಹೀಗೆ ಮತ್ತೆ ಸಿಗ್ತೇವೆ ಊಟ ಆದ ನಂತರ. ಮೇಡಮ್ ಅವ್ರು ಊಟ ಆತನ್ರಿ ನೋಡಿ. ಏನು ಮಾಡಲಿಲ್ಲ ಸ್ನೇಹಿತರೆ. ರಾತ್ರಿಗೆ ರೊಟ್ಟಿ ಏನು ಮಾಡಿದ್ದೀವಿ, ರೊಟ್ಟಿ ಇನ್ನೊಂದೆರಡು ರೊಟ್ಟಿ ಇದಾವೆ. ಬೆಳಗ್ಗೆ ನನಗೆ ರೊಟ್ಟಿ ಹಾಕೋ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಅನ್ನ ಮಾಡಿದೆ, ಅದೇ ಹೀರೆಕಾಯಿ ಪದಾರ್ಥ ಇತ್ತು. ನಮ್ಮ ಬಾಸ್ ಊಟ ಮಾಡಿದ್ರು. ಇಲ್ಲಿ ಇವರು ಊಟ ಮಾಡಿ ಕೂತಿದ್ದಾರೆ ಈಗ. ಅಲ್ಲ ಗಣೇಶ, ಇವರು ಮುಂಜಾನೆ ಶಾವಿಗೆ ಉಪ್ಪಿಟ್ಟು ತಿಂದಾರ. ವಾಪಸ್ ಊಟನೇ ಮಾಡಿದ್ದಿಲ್ಲ ನೋಡಿ. ಅಲ್ಲ ಸಾಯಂಕಾಲ ಚಹಾ ಬಿಸ್ಕೆಟ್ ತಿಂದ. ಈಗ ಊಟ ಮಾಡಿದ ನೋಡಿ ಸ್ನೇಹಿತರೆ. ಊಟ ಆಯ್ತು ಎಲ್ಲರದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬಾ ಚಿಕ್ಕದಿದೆ ಇವತ್ತಿನ ವಿಡಿಯೋ, ಮಾಡೋದಕ್ಕಾಗಲಿಲ್ಲ. ನಿನ್ನೆ ಸ್ವಲ್ಪ ಬಿದ್ದಿದ್ದೇನೆ. ಅದು ಅದೆಲ್ಲ ಏಟಾಗಿಬಿಟ್ಟಿದೆ ನನಗೆ. ಅದು ನನ್ನ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಪಾತ್ಗಟ್ಟಿತ್ತು, ನೋಡಿರಲಿಲ್ಲ. ಅದ್ರ ಮೇಲೆ ಕಾಲಿಟ್ಟೆ, ಹೋಗಿಬಿಡ್ತು ಕಾಲು. ಶೇಯಿ ಹೆಂಗೆ ಮಾಡ್ತಾಳೆ ನೋಡ್ಕೊಂಡು ಮತ್ತೆ ದಪ್ಪಕ್ಕೆ ಬಿದ್ದೈತೆ ಹೇಳತ್ತಾಳೆ ನೋಡಿ. ನೋಡಿ ಅದು ಪಾತ್ ಕಟ್ಟಿತ್ತಲ್ಲ, ಬಿದ್ದನೆಲ್ಲ ಅದು ಏಟಾಗಿಬಿಟ್ಟಿದ್ದೆ ನನಗೆ ಇಲ್ಲೇ ಮತ್ತು ಕಾಲಿಗೆ. ಇವತ್ತು ಹೇಳೋದಕ್ಕೆ ಆಗಲಿಲ್ಲ. ಏನೋ ಅದಕ್ಕೆ ರೆಸಿಪಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸ್ವಲ್ಪ ಹಂಗೆ ಹೊರಗಡೆ ಹುಲ್ಲು ತೆಗಿಬೇಕಂದ್ರೆ ಮಳೆನೂ ಫುಲ್ಲು ಇತ್ತು ಇವತ್ತು. ಅದಕ್ಕಾಗಿ ಏನೂ ಮಾಡೋದಕ್ಕಾಗಿಲ್ಲ ಸ್ನೇಹಿತರೆ. ಮತ್ತು
ನಾಳೆ ಏನಾದರೂ ರೆಸಿಪಿ ಮಾಡೋ ನಾಳೆ ಎಲ್ಲ ಕಾಲೇಜ್ಗೆ ಹೋಗಿರ್ತೀರಿ ನೀವಿಬ್ರು. ಮನೇಲಿ ಒಬ್ಳೆ ಅಲ್ಲ ಒಳ್ಳೇದಾಗ್ತದೆ ಬಿಡಿ. ಹಾಂ, ಮನೇಲಿ ಒಬ್ಳೆ ಅಲ್ವಾ ಒಬ್ಬಳೇ ಇದ್ರೆ ಒಳ್ಳೇದಾಗ್ತದೆ. ಒಳ್ಳೇದಾಗ್ತದ. ನೋಡಿ ಸ್ನೇಹಿತರೆ, ಈಗ ಆಯಿತು, ಆಲ್ಮೋಸ್ಟ್ ಊಟ ಆಯಿತು, ಇನ್ನೇನಿಲ್ಲ. ಇವತ್ತು ನಿದ್ದೆ ಮಾಡಿದ್ದೀನಿ ಫುಲ್ಲು, ನಿದ್ದೆ ಬರುತ್ತಿಲ್ಲ ಗೊತ್ತಿಲ್ಲ ನೈಟು. ಈಗ ಮಾತ್ರೆ ಬೇರೆ ಕೊಟ್ಟಿದ್ದಾರೆ, ಫುಲ್ ನಿದ್ದೆ ಬರ್ತದೆ ನನಗೆ. ಈಗ ಮೇಬಿ ಇದು ಆಗಲ್ಲ. ನಾಳೆ ಯಾವುದಾದ್ರೂ ಒಂದು ರೆಸಿಪಿ ಶೇರ್ ಮಾಡ್ಕೊತೀನಿ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಶುಭರಾತ್ರಿ, ಗುಡ್ ನೈಟ್. ನೋಡಿ ಮೇಡಮ್ ಅವ್ರು ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ. ಯಾಕೆ ಅವನೊಟ್ಟಿಗೆ ಜಗಳ ಮಾಡ್ತೀನಿ ಅಷ್ಟು? ತಮ್ಮ ಅಲ್ಲ ಹಾಂ, ಜಗಳ ಆಗ್ಲಿ. ಅಲ್ಲ ನನ್ನ ಬಿಸಿನೀರು ಎಲ್ಲಿ ತಗೊಂಡೋದೇನ ನೀನು? ನಾ ಮಾತ್ರೆ ತಗೋಬೇಕು ತಾನೆ, ಕೊಡು. ಅಲ್ಲಿ ಏನಾಯ್ತು? ಅಲ್ಲ ಇಲ್ಲಿ ತಗೋತಿದ್ದಾನೆ ನನ್ನ ಮಾತ್ರೆಗಳು. ನೀ ಯಾಕೆ ನೀರು ಹೋದೆ ಅವನೀಗ? ನಂಗಿಂದ ಗೊತ್ತಿತ್ತು. ನೋಡಿ ಅಲ್ಲಿ ಮುಖ ಇದ್ದರೆ ಇಲ್ಲಿ ಮುಖ ಇದೆ. ಕಾಲುಗಳಿಂದ ಜಗಳ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಇರ್ಬೇಕು ಇವರಿಬ್ಬರಿಗೂ, ಅಕ್ಕಂದು ತಮ್ಮಂದು. ಯಾಕಣ್ಣ ಅಷ್ಟೊಂದು ನಿಂದು? ಇಲ್ಲಿ ಬಿಡಲ್ಲ, ನಿಂಗೆಂತಾಯ್ತು? ನೋಡಿ ಜಗಳ ಮಾಡ್ತೇವೆ ಅಂತಾರೆ, ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಇವರು ತಮಾಷೆ ವಿಡಿಯೋಗಳದು ಹಾಕಬೇಕು. ಆದರೆ ನಾನು ಮೊಬೈಲ್ ಕೈಲಿ ಹಿಡಿದ್ರೆ ಇವಳು ತಮಾಷೆ ಅನ್ನೋದು ಹೋಗಿ ಬಿಟ್ಟು ಒಳಗೆ ಓಡಿಬಿಡ್ತಾಳೆ ಇವಳು ಜಾಸ್ತಿ. ಅಯ್ಯಯ್ಯೋ ಅಯ್ಯಯ್ಯೋ, ಈ ಥರನ ಧನುಷ್? ಫೋನ್ ಕೊಡು ಸಾಕು, ಇನ್ಸ್ಟಾ ನೋಡು. ಅಲ್ಲ, ನನ್ನಿಂದ ಅಭ್ಯಾಸ ಐತಿಲ್ಲ ಫೋನೇ ಹಿಡಿದು. ಈಗ ಫೋನೇ ರೀ ಅಪ್ಪ, ಮಾಮ ಫೋನ್ ನೋಡಿಲ್ರಿ ಇವನ? ಇವ ನನ್ಗಿಂತ ಸಣ್ಣವನು ದೊಡ್ಡವನ? ನನ್ನನ್ನೇ ಓದಿತಾನೆ ಇವನು. ಅಪ್ಪ ಬಾಬು, ಒಬ್ಳು ತಂಗಿದ್ಲ, ಅಪ್ಪ ಯಾವತ್ತವ್ರನ್ನ ಓದಿಲ್ಲ ಗೊತ್ತುಂಟಾ? ಅಕ್ಕ ಅಥವಾ ತಂಗಿ ಲಕ್ಷ್ಮಿ ಓದಿಬಾರ್ದು ಕಣೋ. ಕಾಪಿರೈಟ್ ಬರ್ತೈತೆ. ಇವನು ನೋಡಿ ಇಷ್ಟು ಹಠ ಮಾರಿ, ಇವನು ತುಂಬ ಹಠ ಇದ್ದಾನೆ ಸ್ನೇಹಿತರೆ. ಇವನು ಅಷ್ಟೇ ಮೂಗಿನ ಮೇಲೆ ಇದೆ ಇವನಿಗೆ ಕೋಪ. ಇವಳಿಗೆ ಬಾಯಿ ಜಾಸ್ತಿ, ಇವನಿಗೆ ಕೋಪ ಮೂಗಿನ ಮೇಲೆ ಇದೆ. ಅಲ್ಲ ಧನುಷ್? ಹೇ ಹಲ್ಲ ಹಸ್ಕೊಂತ ಶ್ರೇಯನ್ ಹಲ್ಲ ಅದ ನೋಡು, ಮ್ಯಾಗಿನ ಹಲ್ಲ ಚಂದ ಉಂಟು ನಂಗೆ. ಚಂದ ಉಂಟ? ಅಷ್ಟು ದೊಡ್ಡ ಪರವಾಗಿಲ್ಲ ಸ್ನೇಹಿತರೆ, ಇವ್ರದ್ದು ಇದ್ದಿದ್ದೆ. ನಾನು ಮಾತ್ರ ತೊಗೊಂಡು ಮಲ್ಕೊಂಡ್ಬಿಡ್ತೀನಿ, ನಿದ್ರೆ ಬರ್ತಾ ಉಂಟು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೋಡಿ. ಗುಡ್ ನೈಟ್, ಶುಭರಾತ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.